ರಾಯಲ್ಟಿಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಈ ರಾಯಲ್ಟಿ ಅಂತಂದರೆ ಯಾವುದೇ ಒಂದು ವಸ್ತುಗಳನ್ನು ಈ ಹಿಂದಿಲಿಂದಲೂ ಕೂಡ ಅಂದರೆ ರಾಜರಿಗೆ ಸಂಬಂಧಪಟ್ಟಂತೆ ವಸ್ತುಗಳನ್ನು ಅದನ್ನು ಜಮೀನುಗಳಾಗಿರ್ಬೋದು ಅಥವಾ ಒಂದು ಪ್ರಾಂತ್ಯಗಳನ್ನಾಗಿರ್ಬೋದು ಉಪಯೋಗಿಸ್ಕೊಳ್ಳೋದಕ್ಕೆ ಅದನ್ನು ಬಳಸ್ಕೊಳ್ಳೋದಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ತಕ್ಕಂತೆ ರಾಜರಿಗೆ ಕೊಡುವಂಥದ್ದೇ ರಾಜಧನ ಅಥವಾ ರಾಯಲ್ಟಿ ಆಗಿತ್ತು. ಸೊ ಇದು ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಸರ್ಕಾರಗಳು ಏನು ಬಂತು, ಸರ್ಕಾರದ ಸ್ವತ್ತುಗಳು ಇವುಗಳನ್ನು ಏನಿದೆ ಅದನ್ನು ಬಳಸ್ಕೊಳ್ಳೋದಕ್ಕೆ ನೀಡುವಂಥದ್ದು ರಾಯಲ್ಟಿ. ಸೊ ರಾಯಲ್ಟಿನೇ ಬೇರೆ, ಟ್ಯಾಕ್ಸೇ ಬೇರೆ. ರಾಯಲ್ಟಿ ಇಸ್ ನಾಟ್ ಎ ಟ್ಯಾಕ್ಸ್ ಅಂತೇಳಿ ಸುಪ್ರೀಂ ಕೋರ್ಟ್ ತನ್ನ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಈ ರಾಯಲ್ಟಿ ಅಂತಂದರೆ ಏನು ಅಂತನ್ನೋದಾದರೆ, ಈಗ ಉದಾಹರಣೆಗೆ ಯಾವುದೇ ಒಂದು ಗಣಿಗಾರಿಕೆಯನ್ನು ಮಾಡ್ಬೋದು ಅಥವಾ ಒಂದು ಕಲ್ಲುಗಳನ್ನು ಅಂದರೆ ಕಲ್ಲಿನ ಗಣಿಗಾರಿಕೆಯನ್ನು ಮಾಡುವಂಥದ್ದಾಗಿರ್ಬೋದು, ಕಬ್ಬಿಣದ ಹದಿರನ್ನು ತೆಗೆಯುವಂಥದ್ದಾಗಿರ್ಬೋದು, ಈ ಥರ ಯಾವುದೇ ಒಂದು ಮೈನಿಂಗ್, ರೇರ್ ಮೈನಿಂಗ್ ಆಗಿರ್ಬೋದು, ಪೆಟ್ರೋಲಿಯಂ ಆಗಿರ್ಬೋದು, ಈ ರೀತಿ ಒಂದು ಉತ್ಪನ್ನಗಳನ್ನು ತೆಗೆಯೋದಕ್ಕೆ ಸರ್ಕಾರಕ್ಕೆ ಒಂದು ರಾಯಲ್ಟಿಯನ್ನು ನೀಡಬೇಕಾಗುತ್ತೆ. ಸೊ ಅದನ್ನು ನಂತರ ಮಾರಾಟ ಮಾಡೋದಕ್ಕೆ ಅದರಿಂದ ಬಂದಂಥ ಲಾಭಕ್ಕೆ ನೀಡೋದು ಟ್ಯಾಕ್ಸ್ ಆಗಿರುತ್ತೆ. ಸೊ ಇಲ್ಲಿ ರಾಯಲ್ಟಿನೇ ಬೇರೆ, ಟ್ಯಾಕ್ಸೇ ಬೇರೆ ಆಗಿರುತ್ತೆ ಅನ್ನೋದನ್ನು ಇದನ್ನು ಬೈಫರ್ಗೆಟ್ ಮಾಡಿ ಹೇಳೋದಕ್ಕೆ ಸುಪ್ರೀಂ ಕೋರ್ಟ್ನ 9 ಜಡ್ಜ್ಗಳ ಸಾಂವಿಧಾನಿಕ ಪೀಠವನ್ನು ರಚಿಸಿ ಇದರಲ್ಲಿ ಒಂದು ಒಮ್ಮತದ ಅಂದರೆ 8 ಜಡ್ಜ್ಗಳ ಒಮ್ಮತದ ಒಂದು ತೀರ್ಪನ್ನು ಇದರಲ್ಲಿ ನೀಡಲಾಗಿದೆ. ಸೊ ಯಾವುದೇ ಒಂದು ಜಮೀನು ಅಂತಂದರೆ ಖಾಸಗಿ ಜಮೀನಾಗಿದ್ರೂ ಕೂಡ ಅದರಲ್ಲಿ ಬರುವಂಥ ಒಂದು ಭೂಮಿಯಲ್ಲಿ ಅಡಗಿರುವಂಥ ಏನು ವಸ್ತುಗಳಿರುತ್ತೆ ಇದು ಕೂಡ ಅದನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ರಾಯಲ್ಟಿಯನ್ನು ನೀಡಬೇಕಾಗಿರುತ್ತೆ, ಈ ನೀರನ್ನು ಹೊರತುಪಡಿಸಿ. ಸೊ ಏಕೆಂದರೆ ಜಮೀನಿನ ಒಂದು 3 ಅಡಿಯ ಅಷ್ಟಿಗೆ ಮಾತ್ರ ಒಂದು ಮಾಲೀಕತ್ವ ಇರುತ್ತೆ. ಅದರ ಕೆಳಭಾಗದಲ್ಲಿ ಸಿಗುವಂಥ ಯಾವುದೇ ಒಂದು ಪುರಾತತ್ವ ವಸ್ತುಗಳಾಗಿರ್ಬೋದು, ಪ್ರಾಚೀನ ವಸ್ತುಗಳಾಗಿರ್ಬೋದು, ಅಲ್ಲಿ ಸಿಗುವಂಥ ನಿಧಿ ನಿಕ್ಷೇಪಗಳಾಗಿರ್ಬೋದು, ವಜ್ರಗಳಾಗಿರ್ಬೋದು, ಕಬ್ಬಿಣ, ಚಿನ್ನ, ಈ ಥರ ಯಾವುದೇ ಒಂದು ಅಥವಾ ರೇರ್ ಮೆಟೀರಿಯಲ್ಸ್ ಆಗಿರ್ಬೋದು, ಈ ಥರ ಯಾವುದೇ ಒಂದು ವಸ್ತುಗಳು ಸಿಕ್ಕಿದಾಗ ಅದು ಸರ್ಕಾರದ ಸೊತ್ತಾಗಿರುತ್ತೆ, ಅದು ಖಾಸಗಿಯ ಸೊತ್ತು ಆಗಿರೋದಿಲ್ಲ. ಖಾಸಗಿಯ ಜಮೀನೇ ಆಗಿದ್ದರೂ, ಖಾಸಗಿಯ ಸ್ವತ್ತಿನಲ್ಲೇ ಸಿಕ್ಕುವಂಥದ್ದೇ ಆಗಿದ್ದರೂ ಕೂಡ ಅದು ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಸೊ ಅದು ಸರ್ಕಾರದ ಒಡೆತನಕ್ಕೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಹಾಗಾಗಿಯೇ ಯಾವುದೇ ಒಂದು ಜಮೀನನ್ನು ಉಳುಮೆ ಮಾಡಬೇಕಾದ್ರೆ ಅಲ್ಲಿ ಯಾವುದೋ ಒಂದು ಗುಂಡಿನೋ ಬಾವಿಯನ್ನು ತೆಗೆಯುವಂಥ ಸಂದರ್ಭದಲ್ಲಾಗ್ಬೋದು, ಅಥವಾ ಮನೆಯನ್ನು ಕಟ್ಟೋದಕ್ಕೆ ಅಡಿಪಾಯವನ್ನು ಹಾಕುವಂಥ ಸಂದರ್ಭದಲ್ಲಾಗ್ಬೋದು, ಹಳೆ ಮನೆಗಳನ್ನು ಕಿತ್ತು ಹಾಕುವಂಥ ಸಂದರ್ಭದಲ್ಲಿ ಅಥವಾ ಅದನ್ನು ನವೀಕರಿಸುವಂಥ ಸಂದರ್ಭದಲ್ಲಿ ಸಿಗುವಂಥ ವಸ್ತುಗಳು ಅದು ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಸೊ ಆ ರೀತಿಯಲ್ಲಿ ಸಿಕ್ಕಂಥದ್ದನ್ನು ಸರ್ಕಾರದ ವಶಕ್ಕೆ ನೀಡಬೇಕಾಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮದೇ ಒಂದು ದೇಶದಲ್ಲಿ ಆಯಾ ರಾಜ್ಯಗಳು ಕೆಲವೊಂದು ರೂಪುರೇಷೆಗಳನ್ನು ರೂಪಿಸ್ಕೊಂಡಿದೆ, ನಿಯಮಗಳನ್ನು ರೂಪಿಸ್ಕೊಂಡಿದೆ, ಕಾಯ್ದೆಗಳನ್ನು ತಗೊಬಂದಿದೆ. ಸೊ ಆ ಕಾಯ್ದೆಗಳಲ್ಲಿ ನಿಮಗೆ ಆ ಥರ ವಸ್ತುಗಳನ್ನು ನೀಡಿದಂಥ ಸಂದರ್ಭದಲ್ಲಿ ಅದಕ್ಕೆ ತಕ್ಕಂತೆ ಏನಾದರೂ ನಿಮಗೆ ಬಹುಮಾನವಾಗಿ ನೀಡುವಂಥ ಅವಕಾಶ ಇದ್ದರೆ ಸೊ ನೀಡ್ಬೋದಾಗಿರುತ್ತೆ. ಇಲ್ಲ ಅಂತಂದರೆ ಅದು ಸಂಪೂರ್ಣವಾಗಿ ಸರ್ಕಾರದ ಸೊತ್ತಾಗಿರುತ್ತೆ, ಸರ್ಕಾರದ ಒಡೆತನಕ್ಕೆ ಸೇರಬೇಕಾದಂತಾಗಿರುತ್ತೆ. ಸೊ ಆ ರೀತಿಯಲ್ಲಿ ಸಿಕ್ಕಂಥ ಸ್ವತ್ತುಗಳನ್ನು ಸರ್ಕಾರಕ್ಕೆ ನೀಡಬೇಕಾಗಿರುತ್ತೆ. ಸೊ ಈಗ ಈ ರಾಯಲ್ಟಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇತ್ತೀಚಿನ ದಿನಗಳಲ್ಲಿ ಮಿನರಲ್ಸ್ ಆಗಿರ್ಬೋದು, ಕಲ್ಲು ಗಣಿಗಾರಿಕೆ ಆಗಿರ್ಬೋದು, ಮರಳು ಗಣಿಗಾರಿಕೆ ಮಾಡುವಂಥದ್ದಾಗಿರ್ಬೋದು, ಸೊ ಈ ರೀತಿಯಲ್ಲಿ ಮಾಡುವಂಥ ಗಣಿಗಾರಿಕೆಗಳಿಗೆ ರಾಯಲ್ಟಿಯನ್ನು ಅಂದರೆ ಸರ್ಕಾರದ ಸ್ವತ್ತನ್ನು ಉಪಯೋಗಿಸ್ಕೊಂಡು ಅದರಿಂದ ಪ್ರತಿಫಲವನ್ನು ಪಡ್ಕೊಳ್ತಾ ಇದ್ದರೆ ಅಂಥ ಸಂದರ್ಭದಲ್ಲಿ ಅದಕ್ಕೆ ರಾಯಲ್ಟಿ ಮೊದಲೇ ಫಿಕ್ಸ್ ಆಗಿರುತ್ತೆ. ಅದು ಹರಾಜು ಮುಖಾಂತರ ಆಗಿರ್ಬೋದು ಅಥವಾ ಯಾವುದೇ ಒಂದು ಅವ್ರಿಗೆ ಮಂಜೂರಾಗಿರುವಂಥ ಸಂದರ್ಭದಲ್ಲಿ ಅವರು ಕಟ್ಟಬೇಕಾಗಿರುತ್ತೆ. ಸೊ ಈ ರಾಯಲ್ಟಿನೇ ಬೇರೆ, ಟ್ಯಾಕ್ಸೇ ಬೇರೆ ಆಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ MMRD ಕಾಯ್ದೆಗಳಿದೆ. ಹಾಗೆಯೇ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಈ ಒಂದು ಅಥಾರಿಟಿನೂ ಕೂಡ ಇದೆ. ಮಿನರಲ್ಸ್ ಏರಿಯಾ ಡೆವಲಪ್ಮೆಂಟ್ ಅಥಾರಿಟಿ ಕೂಡ ಇದೆ. ಸೊ ಈ ಥರದಲ್ಲಿ ಹಲವಾರು ಕಾಯ್ದೆಗಳಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಲಿಸ್ಟ್ 1, ಲಿಸ್ಟ್ 2 ಇವುಗಳನ್ನು ಒಂದು ಪರಿಶೀಲನೆ ಮಾಡಿ ಸುಪ್ರೀಂ ಕೋರ್ಟ್ ಈ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಸುಪ್ರೀಂ ಕೋರ್ಟ್ ಇದನ್ನು ಪರಿಶೀಲನೆ ಮಾಡಬೇಕಾದ್ರೆ ಲಿಸ್ಟ್ 1, ಲಿಸ್ಟ್ 2ನಲ್ಲಿ ಏನು ಅಲ್ಲಿ ಐಟಮ್ಸ್ಗಳನ್ನು ಇದು ಮಾಡಿದೆ, ಅದರ ಟ್ಯಾಕ್ಸನ್ನು ಯಾರು ಹಾಕ್ಬೋದು, ಯಾರು ಅದನ್ನು ಹಾಕ್ಲಿಕ್ಕೆ ಬರೋಲ್ಲ, ರಾಯಲ್ಟಿ ಅಂದರೆ ಏನು, ರಾಯಲ್ಟಿಗೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೆಲವು ರಾಜ್ಯಗಳು ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಕೆಲವು ಕಾಯ್ದೆಗಳನ್ನು ತಗೊಬಂದಿದೆ. ಸೊ ಇಂಥ ಒಂದು ಗಣಿಗಾರಿಕೆಗಳಿಗೆ ಸಂಬಂಧಪಟ್ಟಂತೆ ರಾಯಲ್ಟಿಯನ್ನು ವಿಧಿಸುವಂಥ ಅಧಿಕಾರಗಳು ಇದೆ. ಸೊ ಸೆಂಟ್ರಲ್ ಗೌರ್ಮೆಂಟು ಕೂಡ ಒಂದು ಕಾಯ್ದೆಯನ್ನು ತಗೊಬಂದಿದೆ. ಮೈನ್ಸ್ ಆ್ಯಂಡ್ ಮಿನರಲ್ಸ್ ಡೆವಲಪ್ಮೆಂಟ್ ಆ್ಯಂಡ್ ರೆಗ್ಯುಲೇಷನ್ ಆ್ಯಕ್ಟ್ 1957 ಏನಿದೆ, ಇದು ರಾಜ್ಯಗಳು ವಿಧಿಸುವಂಥ ರಾಯಲ್ಟಿಯನ್ನು ವಿಧಿಸುವಂಥದ್ದಕ್ಕೆ ಅಡ್ಡಿಪಡಿಸೋದಿಲ್ಲ ಅಂತ ಅನ್ನೋದನ್ನು ಈ ಒಂದು ಜಡ್ಜ್ಮೆಂಟಲ್ಲಿ ಸಂಪೂರ್ಣವಾಗಿ ವಿಶ್ಲೇಷಣೆಯನ್ನು ಮಾಡಲಾಗಿದೆ. ಹಲವಾರು ಹಿಸ್ಟಾರಿಕಲ್ ಜಡ್ಜ್ಮೆಂಟನ್ನು ಕೂಡ ಇದರಲ್ಲಿ ಹೇಳಲಾಗಿದೆ. ಸೊ ಈ ಒಂದು ಜಡ್ಜ್ಮೆಂಟನ್ನು ನೀಡೋದಕ್ಕೆ ಸುಪ್ರೀಂ ಕೋರ್ಟ್ನ
9 ಜಡ್ಜ್ಗಳನ್ನು ನೇಮಕವನ್ನು ಮಾಡಿ ಒಂದು ಕಾನ್ಸ್ಟಿಟ್ಯೂಷನಲ್ ಬೆಂಚನ್ನು ನೇಮಿಸಲಾಗಿತ್ತು. ಸೊ ಈ ಕಾನ್ಸ್ಟಿಟ್ಯೂಷನ್ ಬೆಂಚಲ್ಲಿ ಎಕ್ಸೆಪ್ಟ್ ನಾಗರತ್ನ ಅವರು ಹೊರತುಪಡಿಸಿ ಇನ್ನು 8 ಜಡ್ಜ್ಗಳ ಒಮ್ಮತದ ಒಂದು ಮೇರೆಗೆ ಇದರಲ್ಲಿ ಹೇಳಲಾಗುತ್ತೆ. ಸೊ ನಾಗರತ್ನ ಅವರು ಕೂಡ ಒಂದು ಕಡೆ ಹೇಳ್ತಾರೆ, ರಾಯಲ್ಟಿ ಇಸ್ ನಾಟ್ ಎ ಟ್ಯಾಕ್ಸ್ ಅಂತಂತೇಳಿ ಹೇಳ್ತಾರೆ. ಅಂದರೆ ರಾಯಲ್ಟಿ ಟ್ಯಾಕ್ಸ್ ಅಲ್ಲ ಅನ್ನೋದನ್ನು ಅವರು ಕೂಡ ಹೇಳ್ತಾರೆ. ಸೊ ಇದರಲ್ಲಿ ಭಾಗಶಃ ಅವರು ಕೂಡ ಈ ಒಂದು ರೀತಿಯಲ್ಲಿ ಹೇಳಿರೋದ್ರಿಂದ ಇದೊಂದು ಒಮ್ಮತದ ಜಡ್ಜ್ಮೆಂಟ್. ಇದು ಮುಂದೆ ಒಂದು ಹಿಸ್ಟಾರಿಕಲ್ ಜಡ್ಜ್ಮೆಂಟ್. ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಪ್ರಕರಣಗಳು ಸುಪ್ರೀಂ ಕೋರ್ಟ್ನ ಮುಂದೆ ಬಾಕಿ ಉಳಿದಿತ್ತು. ಸೊ ಹಾಗಾಗಿ ಸುಪ್ರೀಂ ಕೋರ್ಟ್ ಈ ಒಂದು ಮಹತ್ವದ ತೀರ್ಪನ್ನು ಮಿನರಲ್ ಏರಿಯಾ ಡೆವಲಪ್ಮೆಂಟ್ ಅಥಾರಿಟಿ ಆ್ಯಂಡ್ ಅದರ್ಸ್ ವರ್ಸಸ್ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾದಂಥ ತೀರ್ಪನ್ನು ನೀಡಿದೆ. ಈ ಪ್ರಕರಣದ ಪೂರ್ತಿ ಜಡ್ಜ್ಮೆಂಟನ್ನು ನೋಡೋದಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟನ್ನು ನೋಡ್ಬೋದಾಗಿರುತ್ತೆ. ಸೊ ಹಾಗೆಯೇ ನಮ್ಮ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ. ಕಾನೂನಿನ ಅರಿವಿನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ಈ ಒಂದು ಜಡ್ಜ್ಮೆಂಟು ತುಂಬ ವಿಸ್ತೃತವಾದಂಥ ಜಡ್ಜ್ಮೆಂಟ್ ಆಗಿದ್ದು, ಈ ಒಂದು ಜಡ್ಜ್ಮೆಂಟಲ್ಲಿ ಹಲವಾರು ಹಿಸ್ಟಾರಿಕಲ್ ಜಡ್ಜ್ಮೆಂಟ್ಗಳನ್ನು ಇದರಲ್ಲಿ ನೀಡಲಾಗಿದೆ. ಸೊ ಹಾಗಾಗಿ ಇದರ ಒಂದು ವಿಸ್ತೃತವಾದಂಥ ಒಂದು ವಿಡಿಯೋನ ನೆಕ್ಸ್ಟು ಅದನ್ನು ಅಪ್ಲೋಡನ್ನು ಮಾಡ್ತೇವೆ. ಸೊ ಹಾಗಾಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಮುಂದಿನ ವಿಡಿಯೋ ನಿಮಗೆ ತಲುಪುತ್ತೆ. ಸೊ ಈ ಒಂದು ಜಡ್ಜ್ಮೆಂಟ್ನ ಪ್ರಕಾರ ನಮಗೆ ಗೊತ್ತಾಗೋದೇನು ಅಂದರೆ, ರಾಯಲ್ಟಿ ಏನಿದೆ, ರಾಯಲ್ಟಿಯನ್ನು ಏನು ಕಟ್ತೀವಿ ಅದು ಟ್ಯಾಕ್ಸ್ ಅಲ್ಲ. ಸೊ ಹಾಗಾಗಿ ರಾಯಲ್ಟಿಯನ್ನು ವಿಧಿಸೋದಕ್ಕೆ ಆಯಾ ಸ್ಟೇಟ್ಗಳಿಗೆ ಅನುಕೂಲ ಆಗುತ್ತೆ, ಅದಕ್ಕೆ ಅಧಿಕಾರ ಇದೆ. ಆ ಅಧಿಕಾರವನ್ನು ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಅದರ ಕಾಯ್ದೆ ಆಗಿರ್ಬೋದು ಇದನ್ನು ಮೊಟಕುಗೊಳಿಸೋದಕ್ಕೆ ಬರೋದಿಲ್ಲ ಅಂಥೇಳಿ ಇಲ್ಲಿವರೆಗೂ ಇರುವಂಥ ಕಾಯ್ದೆಗಳು ಆ ರೀತಿಯಲ್ಲಿ ಇದೆ ಅಂತೇಳಿ ಈ ಒಂದು ತೀರ್ಪಿನಲ್ಲಿ ಹೇಳಲಾಗಿದೆ. ಸೊ ಹಾಗಾಗಿ ಈ ಒಂದು ತೀರ್ಪು ಭಾಗಶಃ ಈಶಾನ್ಯ ಪುಟ್ಟ ರಾಜ್ಯಗಳಂತ ಅಲ್ಲಿ ಭಾಳಷ್ಟು ನೈಸರ್ಗಿಕ ಸಂಪತ್ತುಗಳನ್ನು ಹೊಂದಿದೆ. ಅವುಗಳನ್ನು ಉಪಯೋಗಿಸ್ಕೊಳ್ಳುವಂಥ ಸಂದರ್ಭದಲ್ಲಿ ಅಲ್ಲಿ ರಾಯಲ್ಟಿಗಳನ್ನು ವಿಧಿಸಿ ಅವರ ಒಂದು ಆರ್ಥಿಕ ಪುನಶ್ಚೇತನ, ಆರ್ಥಿಕ ಒಂದು ಸಬಲೀಕರಣ ಮಾಡಿಕೊಳ್ಳೋದಕ್ಕೆ ಈಶಾನ್ಯ ರಾಜ್ಯಗಳಿಗೆ ಈ ಒಂದು ತೀರ್ಪು ಒಂದು ಸಬಲೀಕರಣದ ಒಂದು ಮಹತ್ವದ ಒಂದು ಒತ್ತಾಸೆಯ ತೀರ್ಪಾಗಿದೆ ಅಂತ ಇದರಲ್ಲಿ ನಾವು ಹೇಳ್ಬೋದಾಗಿರುತ್ತೆ.